ಅಲ್ಲ, ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು ಆರ್ ಅಶೋಕ್ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡು ಹೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಹೈಕಮಾಂಡ್ಗೆ ಹೋಗಿ ಇವರು ವರದಿನೂ ಕೂಡ ಕೊಟ್ಟು ಬಂದಿದ್ದಾರೆ ಸರ್. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅವರ ಪಕ್ಷ ಆಂತರಿಕ ಏನು ಮಾಡ್ತಾರೆ ಮಾಡಲಿ. ಈಗ ಇವರ ಆಂತರಿಕ ಕಚ್ಚಾಟದಿಂದ ಏನಾದರೂ ಶಾಸಕರು ರೆಬೆಲ್ ಆಗಿ ಅಡ್ಡ ಮತದಾನ ಮಾಡಿದಾರಂತಾನೆ ಸರ್? 100% ಅದೇ ಥರ ಆಗಿದೆ. ಇವರಿಬ್ಬರು ಒಟ್ಟಿಗೆ 62 ಜನ ಎಮ್ ಎಲ್ ಎಗಳನ್ನ ಕರೆಸಿ ಒಂದು ಕಡೆ ಮಾತನಾಡಿ ಬಿಗಿ ಮಾಡಿ ಅದನ್ನು ಆ್ಯಕ್ಷನ್ನ ಮಾಡಬೇಕಾಗಿತ್ತು ನನ್ನ ಪ್ರಕಾರ. ಬಟ್ ಇವ್ರು ಯಾರೂ ಕೂಡ ಮಾಡಿಲ್ಲ. ಈಗ ಕಾಂಗ್ರೆಸ್ ಪಕ್ಷದವರು 135 ಜನನೂ ಒಂದು ಕಡೆ ಕೂಡ ಹಾಕಿದ್ರು. ಅವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ರು, ಏನೆಲ್ಲ ಅನಾಹುತ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ, ಹೆಚ್ಚು ಕಡಿಮೆ ಆದರೆ ಅಂತಕ್ಕಂಥದ್ದಿತ್ತು. ಒಬ್ಬೊಬ್ಬರನ್ನೇ ಎಮ್ ಎಲ್ ಎಗಳನ್ನ ಕೂಗಿ ವೋಟ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ಮಾಡ್ತಾಯಿದ್ರು. ಅವರು ಏನು ಪ್ರಿಕಾಷನರಿ ಟೈಟ್ ಮಾಡಬೇಕೋ ಅದನ್ನು ಅವರು ಮಾಡ್ತಾಯಿದ್ರು. ಬಟ್ ಬಿ ಜೆ ಪಿಯವರು ನನ್ನ ಪ್ರಕಾರ ಮಾಡಲಿಲ್ಲ. ಆಮೇಲೆ ವಿಪ್ಪು ಕೂಡ ಜಾರಿ ಮಾಡಲಿಲ್ಲ. ಆಮೇಲೆ ಕೊನೆಯಲ್ಲಿ ವೋಟ್ ಮಾಡುವಾಗ 9 ಗಂಟೆಗೆ ಇರುವಾಗ 8 ಗಂಟೆಗೆ ಹೇಳೋರು ಅಂತಕ್ಕಂಥದ್ದು ನನಗೆ ಅವರು ಕೆಲವು ಶಾಸಕರು ಮಾಹಿತಿ ಹೇಳ್ತಕ್ಕಂಥದ್ದು. ಅವರ ಇಂಟರ್ನಲ್ ಫೈಟಿಂಗಿಂದ ಕೆಲವರಿಗೆ ಶಾಸಕರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಒಂದು ಇಮ್ಯಾಜಿನ್.